ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಾಳ ಸತ್ಯ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತ ಅತಿ ದೊಡ್ಡ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ತಿರುವು ಸಿಕ್ಕಿದೆ. ಇಷ್ಟು ದಿನ ದರ್ಶನ್ ಅವರ ಬೆನ್ನಿಗೆ ನೆರಳಿನಂತೆ ನಿಂತಿದ್ದ, ಕಷ್ಟ ಕಾಲದಲ್ಲಿ ಜೊತೆಯಾಗಿದ್ದ ಈ ಪ್ರಕರಣದ ಆರೋಪಿ ನಂಬರ್ 14 ಪ್ರದೋಷ್ ಇವತ್ತು ಬೆಂಗಳೂರಿನ ಸತ್ರ ನ್ಯಾಯಾಲಯದಲ್ಲಿ ಒಂದು ಸ್ಫೋಟಕ ಹೆಜ್ಜೆ ಇಟ್ಟಿದ್ದಾನೆ. ಹೌದು, ತಾನು ಈ ಕೊಲೆ ಕೇಸ್ನಲ್ಲಿ ವಾಪಿ ಸಾಕ್ಷಿ ಅಂದರೆ ಕಾನೂನಿನ ಭಾಷೆಯಲ್ಲಿ ಅಪ್ರೂವರ್ ಆಗಲು ಸಿದ್ಧನಿದ್ದೇನೆ ಎಂದು ತಿಳಿಸಿ ಇವತ್ತು ನ್ಯಾಯಾಲಯಕ್ಕೆ ದಿಢೀರ್ ಅರ್ಜಿ ಸಲ್ಲಿಸಿದ್ದಾನೆ. ಇವತ್ತೇ ತನ್ನ ರಹಸ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲು ಮತ್ತು ಲಿಖಿತ ಅರ್ಜಿ ಸಲ್ಲಿಸಲು ಜಡ್ಜ್ ಮುಂದೆ ಅನುಮತಿ ಕೇಳಿದ್ದಾನೆ. ಈ ಒಂದು ನಡೆಯಿಂದ ಇಡೀ ಚಿತ್ರರಂಗದ ಕೋಟ್ಯಾಂತರ ಅಭಿಮಾನಿಗಳು ಹಾಗೂ ಕಾನೂನು ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇದು ದರ್ಶನ್ ಅವರ ಇಡೀ ಪ್ರಕರಣದ ಹಣೆಬರಹವನ್ನೇ ಬದಲಿಸುವಂತಹ ಅತಿ ದೊಡ್ಡ ಕಾನೂನಿನ ಬಿಕ್ಕಟ್ಟಾಗಿ ಪರಿಗಣಿಸಿದೆ. ಇವತ್ತು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾದ ಪ್ರದೋಷ್ ಅತ್ಯಂತ ಗಂಭೀರವಾದ ಮಾತುಗಳನ್ನಾಡಿದ್ದಾನೆ. ಜಡ್ಜ್ ಎದುರು ಕೈ ಮುಗಿದು ನಿಂತ ಪ್ರದೋಷ್, ಸ್ವಾಮಿ, ನಾನು ಈ ಕೊಲೆ ಕೇಸ್ನ ಇಂಚೆಂಚು ಅಸಲಿ ಸತ್ಯವನ್ನ ಕೋರ್ಟ್ ಮುಂದೆ ಒಪ್ಪಿಕೊಳ್ಳುತ್ತೇನೆ. ನನಗೆ ಕ್ಷಮಾದಾನ ನೀಡಿ ನನ್ನನ್ನು ಸರ್ಕಾರಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ವಿನಂತಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ದರ್ಶನ್ ಗ್ಯಾಂಗ್ನಿಂದ ತನಗೆ ತೀವ್ರ ಜೀವ ಭಯ ಇರುವುದರಿಂದ ತನ್ನನ್ನು ಮುಂದಿನ ಬಾರಿ ಪ್ರತ್ಯೇಕ ಜೈಲು ಕೊಠಡಿಯಿಂದ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರುಪಡಿಸಲು ವ್ಯವಸ್ಥೆ ಮಾಡಬೇಕು ಅಂತ ಕೋರ್ಟ್ಗೆ ಕೂಗರೆದಿದ್ದಾನೆ. ಇಷ್ಟು ದಿನ ದರ್ಶನ್ ಪರವಾಗಿ ನಿಂತಿದ್ದ ಆಪ್ತನೇ ಇವತ್ತು ಜೀವ ಭಯದ ಕಾರಣ ನೀಡಿ ಈ ರೀತಿ ಕೋರ್ಟ್ ಮೆಟ್ಟಲೇರಿರುವುದು ದರ್ಶನ್ ಅವರ ಅಭಿಮಾನಿಗಳಿಗೆ ಜೀರ್ಣಿಸಿಕೊಳ್ಳಲಾಗದ ಅತಿ ದೊಡ್ಡ ಆಘಾತ ತಂದಿಟ್ಟಿದೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ದರ್ಶನ್ ಅವರ ಜಾಮೀನು ಅರ್ಜಿ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕೃತಗೊಂಡು ಈಗಾಗಲೇ ದೊಡ್ಡ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಕೇವಲ ಜಾಮೀನಿನ ವಿಚಾರಣೆಯನ್ನ ನೋಡಿಕೊಳ್ಳುತ್ತಿದ್ದರೆ, ಮೂಲ ಕೊಲೆ ಕೇಸ್ನ ವಿಚಾರಣೆ ಮತ್ತು ಸಾಕ್ಷ್ಯಗಳ ತನಿಖೆ ನಡೆಯುತ್ತಿರುವುದು ನಮ್ಮ ಬೆಂಗಳೂರಿನ ಸತ್ರ ನ್ಯಾಯಾಲಯದಲ್ಲಿ. ಕಾನೂನಿನ ನಿಯಮದ ಪ್ರಕಾರ ಮೂಲ ವಿಚಾರಣೆ ನಡೆಯುವ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಿರುವುದರಿಂದ ಪ್ರದೋಷ್ ಇವತ್ತು ಬೆಂಗಳೂರಿನ ಸತ್ರ ನ್ಯಾಯಾಲಯದಲ್ಲಿ ಈ ಮಾಪಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿ ಮಾಡಿದ್ದಾನೆ. ಆದರೆ ಇಲ್ಲಿ ದರ್ಶನ್ ಅವರ ಪರವಾಗಿಯೂ ಕೆಲವು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕಿದೆ. ದರ್ಶನ್ ಅವರ ವಕೀಲರ ವಾದದ ಪ್ರಕಾರ ಪ್ರದೋಷ್ ಪೊಲೀಸರ ತೀವ್ರ ಒತ್ತಡಕ್ಕಾಗಿ ಒಳಗಾಗಿ ಅಥವಾ ತನ್ನ ಜೀವ ಉಳಿಸಿಕೊಳ್ಳುವ ಹತಾಶೆಯಿಂದ ಈ ರೀತಿ ಸುಳ್ಳು ಸಾಕ್ಷಿ ನುಡಿಯಲು ಮುಂದೆ ಬಂದಿರಬಹುದು. ಕೇವಲ ಒಬ್ಬ ಸಹ ಆರೋಪಿ ಹೇಳಿಕೆ ನೀಡಿದ ತಕ್ಷಣವೇ ದರ್ಶನ್ ಅವರ ಅಪರಾಧಿ ಎಂದು ಸಾಬೀತಾಗುವುದಿಲ್ಲ. ಪ್ರದೋಷ್ ನೀಡುವ ಹೇಳಿಕೆಗಳಿಗೆ ಪೂರಕವಾದ ಭೌತಿಕ ಸಾಕ್ಷ್ಯಗಳು ಪೊಲೀಸರು ಕೋರ್ಟ್ಗೆ ಒದಗಿಸಬೇಕಾಗುತ್ತದೆ. ಅಲ್ಲಿವರೆಗೂ ಕಾನೂನು ದೃಷ್ಟಿಯಿಂದ ದರ್ಶನ್ ಅವರ ಕೇವಲ ಆರೋಪಿಯಷ್ಟೇ ಹೊರತು ಅಪರಾಧಿಯಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರ ಚಾರ್ಜ್ ಶೀಟ್ ಪ್ರಕಾರ ನೋಡಿದ್ರೆ ಈ ಪ್ರದೋಷ್ ಅತ್ಯಂತ ಪ್ರಮುಖ ಆರೋಪಿಯಾಗಿದ್ದಾನೆ. ಕೊಲೆಯಾದ ನಂತರ ಇಡೀ ಕೃತ್ಯವನ್ನ ಮುಚ್ಚಿ ಹಾಕಲು ಮತ್ತು ಸಾಕ್ಷ್ಯಗಳನ್ನು ನಾಶಪಡಿಸಲು ದರ್ಶನ್ ಅವರಿಂದ ಬರೋಬ್ಬರಿ 30 ಲಕ್ಷ ರೂಪಾಯಿ ಹಣ ಪಡೆದಿದ್ದ ಅತಿ ದೊಡ್ಡ ಭಿಕ್ಷರ್ ಇವನು ಎಂಬುದು ಪೊಲೀಸರ ಆರೋಪ. ಕೊಲೆಯ ನಂತರ ನಡೆದ ಹಣದ ವ್ಯವಹಾರ ಮತ್ತು ಸಾಕ್ಷಿ ನಾಶದ ಇಡೀ ನೆಟ್ವರ್ಕ್ ಈತನಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಕಾನೂನಿನ ಪ್ರಕಾರ ಕೃತ್ಯದಲ್ಲಿ ಭಾಗಿಯಾಗಿದ್ದ ಸಹ ಆರೋಪಿಯೇ ಮಾಪಿ ಸಾಕ್ಷಿಯಾಗಿ ಜಡ್ಜ್ ಮುಂದೆ ರಹಸ್ಯ ಹೇಳಿಕೆ ದಾಖಲಿಸಿದರೆ ಈ ಸಾಕ್ಷ್ಯಕ್ಕೆ ಕಾನೂನಿನಲ್ಲಿ ಹಿಮಾಲಯದಷ್ಟು ತೂಕವಿರುತ್ತದೆ. ಪ್ರದೋಷ್ ಏನಾದರೂ ಹಣದ ವಹಿವಾಟ ಮತ್ತು ದರ್ಶನ್ ಪಾತ್ರದ ಬಗ್ಗೆ ಕೋರ್ಟ್ನಲ್ಲಿ ಬಾಯ್ಬಿಟ್ರೆ ದರ್ಶನ್ಗೆ ಜೈಲೇ ಕಾಯಮಾಗುವ ಸಾಧ್ಯತೆ ಇರುವುದರಿಂದ ಅಭಿಮಾನಿಗಳಿಗೆ ಇದು ಅತಿ ದೊಡ್ಡ ಆತಂಕ ಸೃಷ್ಟಿಸಿದೆ. ನಮ್ಮ ದೇಶದ ಕಾನೂನು ಅತ್ಯಂತ ಸ್ಪಷ್ಟವಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಅದು ಸಾಮಾನ್ಯ ನಾಗರಿಕರಾಗಲಿ ಅಥವಾ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಜನಪ್ರಿಯ ನಟರಾಗಿರಲಿ, ಸಂವಿಧಾನ ಮತ್ತು ನ್ಯಾಯಾಲಯ ಎಲ್ಲರಿಗೂ ಒಂದೇ. ಪ್ರದೋಷ್ ಸಲ್ಲಿಸಿರುವ ಈ ಮಾಪಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ನೇರವಾಗಿ ಒಪ್ಪಿಕೊಳ್ಳುವುದಿಲ್ಲ. ಭಾರತೀಯ ಸಾಕ್ಷ್ಯ ಕಾಯ್ದೆ ಮತ್ತು ದಂಡ ಪ್ರಕ್ರಿಯಾ ಸಂಹಿತೆ ಪ್ರಕಾರ ನ್ಯಾಯಾಧೀಶರು ಪ್ರದೋಷ್ನನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುತ್ತಾರೆ. ಯಾವುದೇ ಪೊಲೀಸ್ ಒತ್ತಡ, ಬೆದರಿಕೆ ಅಥವಾ ಆಮಿಷಕ್ಕೆ ಒಳಗಾಗಬಾರದು. ಆತ ಸ್ವ ಇಚ್ಛೆಯಿಂದಲೇ ಸತ್ಯ ಹೇಳಲು ಮುಂದೆ ಬಂದಿದ್ದಾನೆ ಎಂಬುದು ಜಡ್ಜ್
ಖಚಿತಪಡಿಸಿಕೊಳ್ತಾರೆ. ನ್ಯಾಯಾಲಯಕ್ಕೆ ತೃಪ್ತಿಯಾದಲ್ಲಿ ಮಾತ್ರ ಆತನ ರಹಸ್ಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಷರತ್ತುಬದ್ಧ ಕ್ಷಮಾದಾನ ನೀಡಲಾಗುತ್ತದೆ. ದರ್ಶನ್ ಅವರ ಅಭಿಮಾನ ವಲಯದಲ್ಲಿ ಈಗ ತೀವ್ರ ಆಕ್ರೋಶ ಮತ್ತು ಆತಂಕ ಮನೆ ಮಾಡಿದೆ. ತಮ್ಮ ನೆಚ್ಚಿನ ನಟನಿಗೆ ಸೂಕ್ತ ನ್ಯಾಯ ಸಿಗಬೇಕು, ಅವರ ವಿರುದ್ಧ ವ್ಯವಸ್ಥಿತ ಪಿತೂರಿ ನಡೆಯುತ್ತಿದೆ ಎಂಬುದು ಅಭಿಮಾನಿಗಳ ವಾದ. ಆದರೆ ಇನ್ನೊಂದೆಡೆ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೂ ನ್ಯಾಯ ಸಿಗಬೇಕು, ಅಪರಾಧಿ ಯಾರೇ ಆಗಿದ್ರೂ ಶಿಕ್ಷೆಯಾಗಬೇಕು ಎಂಬುದು ಇಡೀ ಸಮಾಜದ ಆಶಯವಾಗಿದೆ. ಇವತ್ತಿಗೆ ಈ ಬಿಗ್ ಟ್ವಿಸ್ಟ್ ಇಡೀ ಪ್ರಕರಣವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಎಂಬುದು ನ್ಯಾಯಾಲಯದ ಮುಂದಿನ ವಿಚಾರಣೆಗಳೇ ನಿರ್ಧರಿಸಲಿವೆ. ಈ ಮಹತ್ವದ ಬೆಳವಣಿಗೆ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಕರಾಳ ಸತ್ಯವೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.